ಯೇಸು ದೇವರು ಅನಾಥರ ದೇವರು, ದಿಕ್ಕಿಲ್ಲದವರ ದೇವರು. ಕೈಬಿಡಲ್ಪಟ್ಟಿರುವಂಥ ಜನಕ್ಕೆ ಆತನು ಆಶ್ರಯವಾಗಿದ್ದಾನೆ. ಭಯಪಡಬೇಡ. ದೇವರು ಹೇಳ್ತಾ ಇದ್ದಾನೆ, ನೀನು ಅನಾಥನಲ್ಲ, ಅನಾಥಳಲ್ಲ ಎಂಬುದಾಗಿ. ನಿಮ್ಮ ಮುರಿದಿರುವಂಥ ಮನಸ್ಸುಗಳನ್ನು ವಾಸಿ ಮಾಡುವುದಕ್ಕಾಗಿ, ನಿಮ್ಮ ಗಾಯಗಳನ್ನು ಕಟ್ಟುವುದಕ್ಕಾಗಿ ಆತನು ನಿಮ್ಮ ಬಳಿಗೆ ಬರುತ್ತೇನೆಂಬುದಾಗಿ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆ ಕೇಳುವ ಆತನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅನೇಕ ವೇಳೆಯಲ್ಲಿ ನಾವು ಅನೇಕರಿಂದ ಕೇಳುವಂಥ ಒಂದು ಮಾತು, ದಿಕ್ಕಿಲ್ಲದವರಿಗೆ ದೇವರು ದಿಕ್ಕಾಗಿದ್ದಾನೆ ಅಂತೇಳಿ. ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ಹೇಳುವಂಥ ಒಂದು ಮಾತಾಗಿದೆ, ದಿಕ್ಕಿಲ್ಲದವರಿಗೆ ದೇವರು ದಿಕ್ಕಾಗಿದ್ದಾನೆ ಎಂಬುದಾಗಿ. ಕೀರ್ತನೆ ಪುಸ್ತಕ 68:5 ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ ಎಂಬುದಾಗಿ ವಾಕ್ಯವನ್ನು ಓದುತ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ದಿಕ್ಕಿಲ್ಲದವರಿಗೆ ತಂದೆ ಎಂಬುದಾಗಿ. ಒಂದು ವೇಳೆ ನೀವು ನಿಮ್ಮ ತಂದೆಯನ್ನು ಅಥವಾ ಒಂದು ತಾಯಿಯನ್ನು, ನಿಮ್ಮ ಆತ್ಮೀಯರನ್ನು ಕಳೆದುಕೊಂಡು ನನಗೆ ದಿಕ್ಕು ಯಾರೂ ಇಲ್ಲ ಅಂಥೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ನೀವು ಕಣ್ಣೀರು ಸುರಿಸ್ತಾ ಇರ್ಬೋದು. ನನಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲ ಎಂಬುದಾಗಿ, ನಾನೊಂದು ನಾನೊಬ್ಬ ಅನಾಥಳು ಅಂಥೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ದಿಕ್ಕಿಲ್ಲದವರಿಗೆ ನಾನು ದಿಕ್ಕಾಗಿದ್ದೇನೆ ಅಂಥೇಳಿ. ನನ್ನ ಪ್ರೀತಿಯ ದೇವಜನವೇ, ಯೇಸು ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ಆತ್ಮೀಯನೂ ಸಹಾಯಕನೂ ಆಗಿದ್ದಾನೆ. ಭಯಪಡಬೇಡಿ. ಕೀರ್ತನೆ ಪುಸ್ತಕ 146:9 ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ದೇವರು ಅನಾಥರ ದೇವರು, ದಿಕ್ಕಿಲ್ಲದವರ ದೇವರು. ಕೈಬಿಡಲ್ಪಟ್ಟಿರುವಂಥ ಜನಕ್ಕೆ ಆತನು ಆಶ್ರಯವಾಗಿದ್ದಾನೆ. ಒಂದು ವೇಳೆ ನೀವು ಮರಳುಗಾಡಿನಲ್ಲಿ ನಡೆದು ಹೋಗುತ್ತಿರುವಂಥ ಒಂದು ಅನುಭವ ನಿಮಗಿರಬಹುದು. ಆ ಮರಳುಗಾಡಿನಲ್ಲಿ ನಿಮ್ಮನ್ನು ಸಹಾಯ ಮಾಡುವುದಕ್ಕೆ, ನಿಮ್ಮನ್ನು ಏನು ಎಂಬುದಾಗಿ ಕೇಳುವುದಕ್ಕೆ ಕೂಡ ಯಾರು ಇಲ್ಲದೇ ಇರಬಹುದು. ಆ ಮರಳುಗಾಡಿನಲ್ಲಿ ಯೇಸು ಸ್ವಾಮಿ ನಿಮಗೆ ಕಾಣುವ ದೇವರಾಗಿದ್ದಾನೆ. ಆತನ ಹೆಸರು ಎಲ್ರೋಯೆ ಎಂಬುದಾಗಿ. ಆತನು ನಿಮ್ಮನ್ನು ಕಾಣುವ ದೇವರು, ವಿಚಾರಿಸುವ ದೇವರು. ಈ ಲೋಕದಲ್ಲಿ ನನಗೆ ಯಾರುಂಟು, ನನಗೆ ಯಾರು ಸಹಾಯ ಇಲ್ಲ, ನಾನೊಬ್ಬ ಅನಾಥನು, ನಾನೊಬ್ಬ ಅನಾಥಳು ಅಂತ ನೀವು ಹೇಳ್ತಾ ಇದ್ದೀರೋ, ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ಅನಾಥನಲ್ಲ, ನೀನು ಅನಾಥಳಲ್ಲ. ನಾನು ನಿನಗೆ ದೇವರಾಗಿದ್ದೇನೆ, ತಂದೆಯಾಗಿದ್ದೇನೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಾನು ನಿನಗೆ ಎಲ್ಲದರಲ್ಲಿ ಕೂಡ ಜಯವನ್ನು ಕೊಡುತ್ತೇನೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿಯ ದೇವಜನವೇ, ಶಿಲುಬೆಯ ಮೇಲೆ ಯೇಸುವನ್ನು ತೂಗು ಹಾಕಿದಾಗ ಯೇಸುವಿನ ಶವ ಶಿಲುಬೆಯ ಮೇಲೆ ಒಂದು ಅನಾಥ ಶವವಾಗಿ ತೂಗುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಬಂಧುಗಳಿಲ್ಲ, ಆತನ ಸ್ವಂತದವರಿಲ್ಲ, ಸ್ನೇಹಿತರಿಲ್ಲ, ಶಿಷ್ಯರಿಲ್ಲ. ಆತನು ಅನಾಥನಾಗಿ ಅಲ್ಲಿ ಒಬ್ಬನೇ ಬಿಡಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಇವತ್ತು ಆ ರೀತಿಯಾಗಿ ನೀನು ಕೂಡ ಅನಾಥನಾಗಿ ಅಥವಾ ಅನಾಥಳಾಗಿ ಬಿಡಲ್ಪಟ್ಟಿರುವಂಥ ಒಂದು ಅನುಭವ ನಿನಗೆ ಕಾಣ್ತಾ ಇರಬಹುದು. ಯೇಸು ಅದೇ ಅನುಭವವನ್ನು ದಾಟಿ ಹೋಗಿದ್ದಾನೆ. ಅಂಥ ಅನುಭವದಲ್ಲಿರುವಂಥವರಿಗೆ ಸಹಾಯ ಮಾಡುವುದಕ್ಕೆ ಆತನು ಯಾವಾಗಲೂ ಕೂಡ ಶಕ್ತನಾಗಿದ್ದಾನೆ. ಭಯಪಡಬೇಡ. ದೇವರು ಹೇಳ್ತಾ ಇದ್ದಾನೆ, ನೀನು ಅನಾಥನಲ್ಲ, ಅನಾಥಳಲ್ಲ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ತಾನೇ ಹೇಳಿದಂಥ ಒಂದು ಮಾತು, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ನೀವು ಅನಾಥರಾಗಿದ್ದೀರೋ, ಎಲ್ಲರಿಂದ ಕೈ ಬಿಡಲ್ಪಟ್ಟು
ನೀವು ಅನಾಥರ ರೀತಿಯಲ್ಲಿ ಕಾಣಲ್ಪಡ್ತಾ ಇದ್ದೀರೋ, ಎಲ್ಲರೂ ಇದ್ದು ಕುಟುಂಬದವರು, ಸ್ನೇಹಿತರು, ಬಂಧುಗಳು ಎಲ್ಲರೂ ಇದ್ದು ಕೂಡ ಒಂದು ಅನಾಥರ ರೀತಿಯಲ್ಲಿ ಒಂದು ಅನುಭವವನ್ನು ದಾಟಿ ಹೋಗ್ತಾ ಇದ್ದೀರೋ, ಯೇಸು ಹೇಳ್ತಾ ಇರುವಂಥ ಒಂದು ಮಾತು, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಿಮ್ಮ ಬಳಿಗೆ ನಾನು ಬರುತ್ತೇನೆ, ನಿಮ್ಮನ್ನು ಸಂತೈಸುತ್ತೇನೆ ಅಂತ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ಇಲ್ಲಿ ಕೀರ್ತನೆ ಪುಸ್ತಕ 147:3 ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ನಿಮ್ಮ ಬಳಿಗೆ ಬರುತ್ತೇನೆ ಅಂತ ಹೇಳ್ತಾ ಇರುವಂಥ ಒಂದು ಮಾತಿನ ಅರ್ಥ ಅದಕ್ಕೆ ಏನು ಅಂತ ನೋಡುವಾಗ, ನಿಮ್ಮ ಮುರಿದಿರುವಂಥ ಮನಸ್ಸುಗಳನ್ನು ವಾಸಿ ಮಾಡುವುದಕ್ಕಾಗಿ, ನಿಮ್ಮ ಗಾಯಗಳನ್ನು ಕಟ್ಟುವುದಕ್ಕಾಗಿ ಆತನು ನಿಮ್ಮ ಬಳಿಗೆ ಬರುತ್ತೇನೆಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿಯ ದೇವಜನವೇ, ಯೇಸು ದೇವರು ಆತನು ದಿಕ್ಕಿಲ್ಲದವರಿಗೆ ತಂದೆಯಾಗಿದ್ದಾನೆ, ಅನಾಥರಿಗೆ ಆತನು ದೇವರಾಗಿದ್ದಾನೆ, ವಿಧವೆಯರಿಗೆ ಆತನು ಸಹಾಯಕನಾಗಿದ್ದಾನೆ, ಯಾರು ಇಲ್ಲ ಎಂಬುದಾಗಿ ಹೇಳುವಂಥವರಿಗೆ ತಂದೆಯೂ ಆತನು ದೇವರು ಸಹಾಯಕನೂ ಆಗಿದ್ದಾನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ನೀವು ಒಂದು ವೇಳೆ ಆ ಅನುಭವವನ್ನು ದಾಟಿ ಹೋಗ್ತಾ ಇದ್ದೀರೋ, ನನಗೆ ಯಾರು ಇಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರೋ, ಇವತ್ತು ದೇವರು ನಿಮ್ಮ ಸಂಗಡ ಹೇಳ್ತಾ ಇರುವಂಥ ಒಂದು ಮಾತು ಏನು ಅಂತಂದರೆ, ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನು ಅನಾಥನು ಅಂತ ಯೋಚನೆ ಮಾಡ್ತಾ ಇರುವಾಗ ನಾನು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ, ನಾನು ನಿನ್ನ ಬಳಿಗೆ ಬರುತ್ತೇನೆ ಅಂತ ಆತನು ಹೇಳ್ತಾ ಇದ್ದಾನೆ. ನಿನ್ನನ್ನು ಸಂತೈಸುತ್ತೇನೆ, ನಿನ್ನ ಗಾಯಗಳನ್ನು ಕಟ್ಟುತ್ತೇನೆ, ನಿನ್ನ ಮುರಿದ ಮನಸ್ಸನ್ನು ವಾಸಿ ಮಾಡುತ್ತೇನೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆದ್ದರಿಂದ ಅನಾಥ ಅನುಭವದಲ್ಲಿರುವಂಥ ನೀವು ಯೇಸುವನ್ನು ಕರೆಯುವುದಾದರೆ ಆತನು ನಿಮ್ಮನ್ನು ಸಂತೈಸಿ, ನಿಮ್ಮ ಗಾಯಗಳನ್ನೆಲ್ಲ ಕಟ್ಟಿ, ನಿಮ್ಮನ್ನು ವಾಸಿ ಮಾಡಿ, ನಿಮ್ಮನ್ನು ಆಧರಿಸುವನು, ನಿಮಗೆ ತಂದೆಯಾಗಿದ್ದು ಕೊನೆಯ ತನಕಲೂ ನಡೆಸುವನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.